ಯಾರು? ಶಿವಮೊಗ್ಗ ಜೈಲಧಿಕಾರಿಗೆ ಚಿನ್ನಯ್ಯನ ಪತ್ನಿ ದೂರನ್ನ ಕೊಟ್ಟಿದ್ದಾರೆ. ಸಹಾಯದ ನೆಪದಲ್ಲಿ ಖಾಲಿ ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿದ್ಯಾರು? ಜೈಲಿನಲ್ಲಿರುವಂತಹ ಚಿನ್ನಯ್ಯನನ್ನ ಬಿಡ್ತಾನೂ ಇಲ್ಲ, ಅಲ್ಲೂ ಕೂಡ ಹೋಗ್ತಾರೆ, ಆತನಿಂದ ಸಹಿ ಪಡೆದುಕೊಳ್ತಾರೆ. ಶಿವಮೊಗ್ಗ ಜೈಲಧಿಕಾರಿಗೆ ಚಿನ್ನಯ್ಯನ ಪತ್ನಿ ದೂರನ್ನ ಕೊಟ್ಟಿದ್ದಾರೆ. ಚಿನ್ನಯ್ಯನ ಪತ್ನಿ ದೂರಿನಲ್ಲಿ ಇದೆ ಅಂತೆ ಸ್ಫೋಟಕ ರಹಸ್ಯ. ಸಹಾಯ ನೆಪದಲ್ಲಿ ಖಾಲಿ ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿದ್ ಯಾರು? ಶಿವಮೊಗ್ಗ ಜೈಲಧಿಕಾರಿಗೆ ಈಗ ಚಿನ್ನಯ್ಯನ ಪತ್ನಿಯೇ ಸ್ವತಃ ದೂರನ್ನ ಕೊಟ್ಟಿದ್ದಾರೆ. ನೋಡಿ, ಈಗ ಒಂದು ಕಡೆ ಆತ ಜೈಲಿನಲ್ಲಿ ವನವಾಸವನ್ನು ಅನುಭವಿಸ್ತಿದ್ದಾನೆ. ಯಾಕಂತಂದ್ರೆ ಇವ್ರ ಜೊತೆ ಸೇರ್ಕೊಂಡು ಆತ ಈಗ ಬಲಿಪಶು ಆಗಿದ್ದಾನೆ. ಒಂದು ಕಡೆ ಜೈಲಿನಲ್ಲಿ ತನ್ನ ಕಾಲವನ್ನ ಕಳೀತಾ ಇದ್ದಾನೆ. ಆದ್ರೂ ಕೂಡ ಈ ಬಿ ಗ್ಯಾಂಗ್ ಇದೆ ಅಲ್ಲ, ಅಲ್ಲೂ ಕೂಡ ಆತನನ್ನ ನೆಮ್ಮದಿಯಾಗಿರೋ ಬಿಡ್ತಾ ಇಲ್ಲ. ಹೌದು, ಅಲ್ಲೂ ಕೂಡ ಟಾರ್ಚರ್. ಅಟ್ಲೀಸ್ಟ್ ಅಲ್ಲಾದ್ರೂ ಹೋಗಿ ಈಗ ಏನೋ ಒಪ್ಕೊಂಡಿದ್ದಾನೆ, 183 ಹೇಳಿಕೆಗಳನ್ನ ಕೊಟ್ಟ ಕೋರ್ಟ್ನಲ್ಲಿ. ಸೊ ಈಗ ಕೋರ್ಟ್ನಲ್ಲಿ ಜೈಲ್ನಲ್ಲಿದ್ದಾನೆ. ಅಟ್ಲೀಸ್ಟ್ ಅಲ್ಲಾದ್ರೂ ಕೂಡ ಆತನನ್ನ ನೆಮ್ಮದಿಯಾಗಿ ಬಿಡ್ಬೇಕಲ್ವಾ? ಅಲ್ಲೊಬ್ಬರನ್ನ ಲಾಯರ್ನ ಕಳಿಸ್ತಾರಂತೆ, ಖಾಲಿ ಪತ್ರ ಹಿಡ್ಕೊಂಡು ಹೋಗ್ತಾರಂತೆ ಲಾಯರ್. ಇದಕ್ಕೊಂದು ಸಹಿ ಮಾಡ್ಬಿಡಪ್ಪ ಅಂತ ಹೇಳ್ತಾರಂತೆ, ಇವ್ರು ಸಹಿ ಮಾಡ್ತಾರಂತೆ. ಸೊ ಯಾವ ಉದ್ದೇಶ ಇಟ್ಕೊಂಡು ಸಹಿ ಮಾಡಿಸ್ಕೊಂಡ್ರು, ಮತ್ತೆ ಯಾವ ರೀತಿಯಾದಂತಹ ಕುತಂತ್ರವನ್ನ ನಡೆಸಿದ್ದಾರೆ, ಯಾವ ರೀತಿ ಷಡ್ಯಂತ್ರವನ್ನ ನಡೆಸಬೇಕು ಅಂತ ಹೇಳಿ ಈ ಬಿಗ್ಯಾಂಗ್ ಮುಂದಾಗ್ತಾ ಇದೆ. ನಿಜಕ್ಕೂ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಅವ್ರ ಅಕ್ಕ ಆಗಿರ್ಬೋದು, ಅವರ ಪತ್ನಿ ಆಗಿರ್ಬೋದು, ಎಲ್ಲವನ್ನ ಕೂಡ ಇಂಚಿಂಚಾಗಿ ಬಿಚ್ಚಿಟ್ಟಿದ್ದಾರೆ. ಈ ತರ ಬಂದು ಈ ತರ ಸಹಿ ಮಾಡಿಸ್ಕೊಂಡಿದ್ದಾರೆ. ಮುಂದೆ ಯಾವ ರೀತಿ ಅಂದ್ರೆ ಯಾಕೆ ಮುಂದೆ ಅಂದ್ರೆ ಈ ಮುಂಚೆನೆ ಹೇಳಿದಾರ ಅಂತಂದ್ರೆ ಈ ತರ ಸಹಿ ಮಾಡಿಸ್ಕೊಂಡಿದ್ದಾರೆ, ಓ ನಮ್ಗೆ ಗೊತ್ತಿಲ್ಲ ಅಂತ ಯಾರು ಹೇಳಬಾರ್ದಲ್ಲ. ಸೊ ಹಾಗಾಗಿ ನೋಡಿ, ಸಹಾಯ ಮಾಡಿದ್ ಯಾರು ಅಂತ ನೋಡೋದಾದ್ರೆ ಇಲ್ಲಿ ಒಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಾಗಿರ್ಬೋದು, ಗಿರೀಶ್ ಮಟ್ಟಣ್ಣ ಆಗಿರ್ಬೋದು, ಇದಕ್ಕೆ ಪ್ರಮುಖ ರೂವಾರಿ ಅಂತಾನೆ ಹೇಳ್ಬೋದು. ಸೊ ಆತ ಬಡವ ಅಂತಂದ್ರೆ ನಾವು ಎಷ್ಟು ಸಹಾಯ ಮಾಡಬಹುದು ಅಂದ್ರೆ ನಮ್ ಕೈಲಾದಷ್ಟು 10,000 20,000 ಮಿನಿಮಮ್ ಅಂದ್ರೆ 30,000 ರೂಪಾಯಿ ಸಹಾಯ ಮಾಡಬಹುದು. ಅದು ಕೂಡ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಗಿವ್ ಅಂಡ್ ಟೇಕ್ ಪಾಲಿಸಿ. ಇವರ ಅಕೌಂಟ್ ಗಳಿಂದ ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಆಂಡ್ರಾಯ್ಡ್ ಫೋನ್ ಅನ್ನ ಯೂಸ್ ಮಾಡಲ್ಲ. ಅವರು ಯೂಸ್ ಮಾಡೋದು ಅದೇನು ಕೀಪ್ಯಾಡ್ ಮೊಬೈಲ್ ಅನ್ನ ಯೂಸ್ ಮಾಡ್ತಾರೆ. ಬಟ್ ಆಂಡ್ರಾಯ್ಡ್ ಫೋನ್ ಅನ್ನ ಅವರ ಆಪ್ತ ಸಹಾಯಕರಾಗಿರುವಂತಹ ಗಣೇಶ್ ಅವರು ಯೂಸ್ ಮಾಡ್ತಾರೆ. ಸೊ ಇವರು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹೂ ಅಂದ್ರೆ ಮಾತ್ರ ಅವರ ಅಕೌಂಟ್ ಇಂದ ಹಣ ಸಂದಾಯ ಆಗುತ್ತೆ ವಿನಃ ಗಣೇಶ್ ಅವ್ರಿಗೆ ಯಾವುದೇ ರೀತಿಯಾದಂತಹ ರೈಟ್ಸ್ ಇಲ್ಲ ಹಣವನ್ನ ಏಕಾಏಕಿ 1 ಲಕ್ಷ 2 ಲಕ್ಷ 3 ಲಕ್ಷ ಸೆಂಡ್ ಮಾಡೋದಕ್ಕೆ. ಸೊ ಏನು ಗಣೇಶ್ ಅವರು ಕೂಡ ಏನು ಚಿನ್ನಯ್ಯನವರ ಅಕೌಂಟ್ಗೆ ಒಂದು ಸಾರಿ 50,000, ಇನ್ನೊಂದು ಸರಿ 1 ಲಕ್ಷ, ಮತ್ತೊಂದು ಸರಿ 30,000, ಹೀಗೆ 3 ಲಕ್ಷ ರೂಪಾಯಿವರೆಗೂ ಕೂಡ ಹಣವನ್ನ ಕಳಿಸಿದ್ದಾರೆ. ಸೊ ಯಾತಕ್ಕಾಗಿ ಕಳಿಸಿದ್ರು ಅನ್ನುವಂತಹ ಮಾಹಿತಿಯನ್ನು ಕೂಡ ಈಗಾಗಲೇ SIT ಅಧಿಕಾರಿಗಳು ಕಲೆ ಹಾಕುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಈತ ಗಿರೀಶ್ ಮಟ್ಟಣ್ಣನವರು ಕೂಡ ಅವರ ನೇರ ಖಾತೆಯಿಂದ ಹಣವನ್ನ ಕಳಿಸಿಲ್ಲ. ಅವರ ಹೆಂಡತಿ ಅಕೌಂಟ್ ಇಂದ ಹಣವನ್ನ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ಫೋನ್ ಪೇ, ಗೂಗಲ್ ಪೇ ಮುಖಾಂತರ ಹಣವನ್ನ ಕಳಿಸಿದ್ದಾರೆ. ಸೊ ಯಾತಕ್ಕಾಗಿ ನಿಮ್ಮ ಹೆಂಡತಿಯ ಅಕೌಂಟ್ ಇಂದ ಕಳಿಸಿದ್ದೀರಿ ಅಂತಂದ್ರೆ ಅವರು ಹೆಲ್ಪ್ ಅನ್ನ ಕೇಳ್ಕೊಂಡು ಬಂದ್ರು. ನಮ್ಮ ಅಣ್ಣನಿಗೋ ತಮ್ಮನಿಗೋ ಹುಷಾರಿಲ್ಲ, ದಯವಿಟ್ಟು ನಮಗೆ ಧನ ಸಹಾಯ ಬೇಕು, ಅವರನ್ನ ಹಾಸ್ಪಿಟಲ್ಗೆ ಸೇರಿಸಿದ್ದೀವಿ, ಸೊ ನಮಗೆ ದುಡ್ಡು ಬೇಕು ಅಂತ ಕೇಳಿದ್ರು. ಹಾಗಾಗಿ ನನ್ನ ಪತ್ನಿ ಹತ್ರ ಇತ್ತು, ನನ್ನ ಹತ್ರ ದುಡ್ಡು ಇರ್ಲಿಲ್ಲ. ಸೊ ಹಾಗಾಗಿ ಅವರೇ 3 ಲಕ್ಷ ರೂಪಾಯಿ ಹಣವನ್ನ ಕೊಟ್ಟರು ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ. ಸೊ ಹಾಗಾಗಿ ಏಕಾಏಕಿ 3 ಅಂದ್ರೆ 6 ಲಕ್ಷ ರೂಪಾಯಿ ಹೇಗೆ ಒಬ್ಬ ಬಡವನಿಗೆ ಯಾವುದೇ ರೀತಿಯಾದಂತಹ ಆಧಾರಗಳನ್ನ ಇಟ್ಕೊಳ್ದೇನೆ ಈ ವ್ಯಕ್ತಿಗಳು ಕೊಟ್ಟರು ಅನ್ನೋದು ಕೂಡ ಅನುಮಾನ ಸಹಜವಾಗಿ ಮೂಡುತ್ತೆ. ಇನ್ನು ನೋಡಿ, ಧರ್ಮಸ್ಥಳ ಶವಗಳ ಹೂತಿಟ್ಟಂತಹ ಆರೋಪ ಪ್ರಕರಣ ಏನಿದೆಯಲ್ಲ, SIT ಅಧಿಕಾರಿಗಳ ವಿರುದ್ಧ ದೂರನ್ನ ಕೊಟ್ಟಿದ್ದಾನೆ ಟಿ ಜಯಂತ್. ಸೌಜನ್ಯ ಪರ ಹೋರಾಟಗಾರ ಟಿ ಜಯಂತ್ ದೂರು ಕೊಟ್ಟಿರೋದು. ಬೆಳ್ತಂಗಡಿ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾನೆ ಜಯಂತ್. ಸುಳ್ಳು ಸಾಕ್ಷಿ ಹೇಳುವಂತೆ ಒತ್ತಾಯವನ್ನ ಮಾಡಿದ್ರಂತೆ SIT ಅಧಿಕಾರಿಗಳು. ಅದರಲ್ಲೂ ಮುಖ್ಯವಾಗಿ ದಯಾಮ್ ಸೇರಿದಂತೆ 5 ವಿರುದ್ಧ ದೂರನ್ನ ದಾಖಲಿಸಿದ್ದಾನೆ. ದೈಹಿಕ ಹಲ್ಲೆ, ಪ್ರಾಣ ಬೆದರಿಕೆ ಹಾಕಿರುವಂತಹ ಆರೋಪ ಕೇಳಿ ಬಂದಿದೆ. SIT ಅಧಿಕಾರಿಗಳ ವಿರುದ್ಧ ಟಿ ಜಯಂತ್ ಈ ರೀತಿಯಾದಂತಹ ಆರೋಪವನ್ನ ಮಾಡಿರುವಂತದ್ದು. SIT ಅಧಿಕಾರಿಗಳ ವಿರುದ್ಧ ಟಿ ಜಯಂತ್ ದೂರನ್ನ ದಾಖಲಿಸಿದ್ದಾರೆ. ಜಿತೇಂದ್ರ, ದಯಾಮ್ ಸೇರಿದಂತೆ ನನ್ನ ಮೇಲೆ ದೈಹಿಕವಾಗಿ ಮಾನಸಿಕವಾಗಿ ಹಲ್ಲೆಯನ್ನ ಮಾಡಿದ್ದಾರೆ, ನನಗೆ ಕೊಲೆ ಬೆದರಿಕೆಯನ್ನ ಹಾಕಿದ್ದಾರೆ ಅನ್ನುವಂತ ಹೇಳಿಕೆಗಳನ್ನು ಕೂಡ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಈಗ ಜಿತೇಂದ್ರ ದಯಾಮ್ ಅವ್ರಿಗೂ ಕೂಡ ಒಂದು ಕಡೆ ಭಯ ಆಗೋಗ್ಬಿಟ್ಟಿದೆ. ಭಯ ಅನ್ನೋದಕ್ಕಿಂತ ಏನಪ್ಪಾ ಇದು ಯಾವ ಹುತ್ತದಲ್ಲಿ ಅಧಿಕಾರಿಗಳು ಅವ್ರಿಗೆ ಬೇಕಾಗಿರುವಂತದ್ದು ಸಾಕ್ಷಿಗಳನ್ನ ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಒಂದು ರೀತಿಯಾದಂತಹ ಕುಲಂಕುಷವಾಗಿ ತನಿಖೆ ನಡೆಸುತ್ತಿದ್ದಾರೆ SIT ಅಧಿಕಾರಿಗಳು. ಸೊ ಈಗಾಗಲೇ ಟಿ ಜಯಂತ್ ಅವರು ಕೂಡ ದೂರುದಾರರಾಗಿ ಮೊದಲು ಹೋಗಿದ್ರು. ಈಗ ನೋಡಿದ್ರೆ SIT ಅಧಿಕಾರಿಗಳ ವಿರುದ್ಧವಾಗಿ ತಿರುಗಿ ಬಿದ್ದು ಬಿಟ್ಟಿದ್ದಾರೆ. SIT ಅಧಿಕಾರಿಗಳ ವಿರುದ್ಧವಾಗಿ ದೂರನ್ನ ಕೊಟ್ಟಿದ್ದಾರೆ. ಒಂದೇ ಕೋಪ ಅವ್ರು ಇರೋದು, ಪದೇ ಪದೇ ಕರೀತಾರೆ, ನಮ್ಮನ್ನ ವಿಚಾರಣೆಗೆ ಕೂಡಿಸ್ತಾರೆ, ನಮ್ಮ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. ಹಾಗೆ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಯಾರಾದ್ರೂ ಹೇಳ್ತಾರ ಈ ರೀತಿಯಾಗಿ ಸುಳ್ಳು ಸಾಕ್ಷಿ ಹೇಳುವಂತೆ ಏನೋ ಒತ್ತಾಯ ಮಾಡಿದ್ರು. ಸೊ ಆ ರೀತಿಯಾದಂತಹ ಆರೋಪವನ್ನ ಈಗ ಟಿ ಜಯಂತ್ ಮಾಡ್ತಾ ಇರುವಂತದ್ದು. ಹಾಗಾದ್ರೆ ದೂರಿನಲ್ಲಿ ಏನಿದೆ ಅನ್ನೋದು ಕೂಡ ಗಮನಿಸಬೇಕಾಗುತ್ತೆ. ನೋಡಿ,
ಎಸ್ಐಟಿ ಅಧಿಕಾರಿಗಳ ವಿರುದ್ಧ ಟಿ ಜಯಂತ್ ದೂರನ್ನ ಕೊಟ್ಟಿದ್ದಾರೆ. ಜಿತೇಂದ್ರ ದಯಾಮ್ ಸೇರಿದಂತೆ 5 ವಿರುದ್ಧ ದೂರನ್ನ ದಾಖಲು ಮಾಡಿದ್ದಾರೆ. 5 ವಿರುದ್ಧ ಅದರಲ್ಲೂ ಮುಖ್ಯವಾಗಿ ಏನಂತಂದ್ರೆ ಎಸ್ಐಟಿ ಅಧಿಕಾರಿಗಳು ನೀಟಾಗಿ ಅಂದ್ರೆ ಅವರ ಕಾರ್ಯವೈಖರಿಯನ್ನ ಅವರು ಸರಿಯಾಗಿ ಮಾಡಿಲ್ಲ, ಲೋಪದೋಷಗಳು ಕಂಡು ಬಂದಿದೆ. ಸೊ ಹಾಗಾಗಿ ಅವರ ವಿರುದ್ಧ ಆಕ್ಷನ್ಗಳನ್ನ ತಗೊಳ್ಳಿ ಅಂತ ಪೊಲೀಸರ ಮೊರೆ ಹೋಗಿದ್ದಾರೆ. ಇದರಲ್ಲಿ ಜಿತೇಂದ್ರ ದಯಾಮ್ ಅವರ ಹೆಸರು ಕೂಡ ಕೇಳಿ ಬಂದಿದೆ. ಇನ್ನು ವಿಚಾರಣೆ ಸಂದರ್ಭದಲ್ಲಿ ನಮ್ಮ ಮೇಲೆ ದೈಹಿಕವಾಗಿ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಎಲ್ಲೆಲ್ಲಿಗೆ ಹೊಡೆದ್ರು, ಹೇಗೆ ಹೊಡೆದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಹೇಳಿದ್ದಾರೆ. ಸುಳ್ಳು ಸಾಕ್ಷಿ ಹೇಳಲೇಬೇಕು ಅಂತ ಅಧಿಕಾರಿಗಳು ಒತ್ತಾಯವನ್ನ ಮಾಡಿದ್ರಂತೆ. ಹಾಗಾದ್ರೆ ಈ ಅಧಿಕಾರಿಗಳಿಗೆ ಯಾವೊಬ್ಬ ರಾಜಕಾರಣಿ ಅಥವಾ ಯಾರು ಪ್ರೆಷರ್ ಅನ್ನ ಹಾಕಿದ್ರು, ಸುಳ್ಳು ಸಾಕ್ಷಿ ಯಾಕೆ ಹೇಳಬೇಕಾಗಿತ್ತು? ಇಲ್ಲಿ ಈತ ದಯಾಮ್ ಅವರು ಕೂಡ ಇದರಲ್ಲಿ ಭಾಗಿ ಆಗಿದ್ರು ಅಂತಾನೂ ಕೂಡ ಹೇಳ್ತಿದ್ದಾನೆ ಟಿ ಜಯಂತ್. ಬಟ್ ಟಿ ಜಯಂತ್ಗೆ ಇಷ್ಟೊಂದೆಲ್ಲ ದೈಹಿಕ ಹಲ್ಲೆ ಆದ್ರೂ ಕೂಡ ಇಷ್ಟು ದಿನಗಳವರೆಗೂ ಯಾಕೆ ಬರ್ಲಿಲ್ಲ, ಮೀಡಿಯಾಗಳ ಮುಂದೆ ಯಾಕೆ ಬಂದು ಹೇಳಲಿಲ್ಲ ಅನ್ನೋದು ಕೂಡ ಪ್ರಶ್ನೆಯಾಗುತ್ತೆ. ಇನ್ನು ಅಪರಾಧಿತ ಪಿತೂರಿ ಮಾಡಿದ್ದಾರೆ, ಪ್ರಾಣ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಅಂತ ಹೇಳಿದ್ದಾರೆ ಟಿ ಜಯಂತ್. ತನಿಖೆಯ ಸಂದರ್ಭದಲ್ಲಿ ಕಾನೂನು ಬಾಹಿರ ಕೃತ್ಯಗಳನ್ನ ಮಾಡಿದ್ದಾರೆ. ಏನು ಯಾವ ರೀತಿಯಾದಂತಹ ಕಾನೂನು ಬಾಹಿರ ಕೃತ್ಯಗಳನ್ನ ಎಸಗಿದ್ದಾರೆ? ಸರ್ಕಾರಿ ಆದೇಶವನ್ನ ಪಾಲನೆ ಮಾಡದೆ ಕರ್ತವ್ಯ ನಿರ್ಲಕ್ಷ್ಯವನ್ನ ಎಸಗಿದ್ದಾರೆ ಅನ್ನುವಂತಹ ಗಂಭೀರ ಆರೋಪಗಳು ಇದೀಗ ಕೇಳಿ ಬಂದಿರುವಂತದ್ದು. ಸೊ ಹಾಗಾದ್ರೆ ಇಲ್ಲಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಧ್ಯಸ್ಥಿಕೆಯನ್ನ ವಹಿಸಬೇಕಾಗುತ್ತೆ. ನೋಡಿ, ಈಗ ಎಸ್ಐಟಿ ಅಧಿಕಾರಿಗಳ ವಿರುದ್ಧ ಸಾಲು ಸಾಲು ಆರೋಪಗಳನ್ನ ಟಿ ಜಯಂತ್ ಮಾಡ್ತಾ ಇರುವಂತದ್ದು. ನೀವೆಲ್ಲೋ ಕುತ್ಕೊಂಡು ಎಸ್ಐಟಿ ಅಧಿಕಾರಿಗಳ ಪರವಾಗಿ ನಾವಿದ್ದೀವಿ, ಅವರಿಗೆ ಫ್ರೀ ಹ್ಯಾಂಡ್ ಬಿಟ್ಟಿದ್ದೀವಿ, ಅವರ ಮೇಲೆ ಅಪಾರವಾದಂತಹ ನಂಬಿಕೆ ಇದೆ, ಅವರ ಕಾರ್ಯಕ್ಷಮತೆಗೆ ನಾವೆಲ್ಲರೂ ಕೂಡ ಫಿದಾ ಆಗಿದ್ದೀವಿ ಅಂತ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಬಟ್ ಜಯಂತ್ ಮಾತ್ರ ಇಲ್ಲ ಸಲ್ಲದ ಆರೋಪವನ್ನ ಮಾಡ್ತಾ ಇದ್ದಾರೆ. ಒತ್ತಾಯ ಮಾಡಿದ್ರು, ನನ್ನ ಮೇಲೆ ಅಪರಾಧಿತ ಪಿತೂರಿಯನ್ನ ಮಾಡಿದ್ದಾರೆ, ಪ್ರಾಣ ಬೆದರಿಕೆಯನ್ನು ಹಾಕಿದ್ದಾರೆ, ತನಿಖೆ ವೇಳೆ ಕಾನೂನು ಬಾಹಿರ ಕೃತ್ಯಗಳನ್ನ ಮಾಡಿದ್ದಾರೆ. ಸೊ ಇದೆಲ್ಲವೂ ಸುಳ್ಳ ನಿಜಾನ ಅನ್ನೋದು ಗೊತ್ತಾಗಬೇಕಾಗಿದೆ. ಸೊ ಎಸ್ಐಟಿ ಅಧಿಕಾರಿಗಳು ಈ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನಿಸ್ತಾ ಇದೆ ಎಲ್ಲೋ ಒಂದು ಕಡೆ. ಯಾಕಂತಂದ್ರೆ ಅವ್ರಿಗೆ ಬೇಕಾಗಿರೋದು ಯಾರು ಇದರಲ್ಲಿ ಆರೋಪಿಗಳು ಅನ್ನುವಂಥದ್ದು. ಅವರು ಈಗಾಗಲೇ ಸುದೀರ್ಘವಾಗಿ ತನಿಖೆ ನಡೆಸ್ತಿದ್ದಾರೆ. ಆದ್ರೆ ಈ ರೀತಿಯಾಗಿ ದೂರುದಾರರು ಅಂತಂದ್ರೆ ಮುಂಚೆ ಎಸ್ಐಟಿ ಅಧಿಕಾರಿಗಳನ್ನ ಬೇಷಂತಾ ಇದ್ರು ಇವರು ಎಲ್ಲರೂ ದೂರುದಾರರು. ಈಗ ನೋಡಿದ್ರೆ ಅವರ ವಿರುದ್ಧವೇ ತಿರುಗಿ ಬಿದ್ದುಬಿಟ್ಟಿದ್ದಾರೆ. ನಿಜಕ್ಕೂ ಏನಾಗ್ತಾ ಇದೆ ಈ ಒಂದು ಪ್ರಕರಣದಲ್ಲಿ? ಬೇರೆ ಬೇರೆ ಸ್ವರೂಪವನ್ನ ದಿನಕ್ಕೂ ಪಡೆದುಕೊಳ್ತಾ ಇದೆ. ಈ ವಿಷಯವನ್ನ ಬದಿಗಿಟ್ರೆ ಹಿಂದೂ ಮುಖಂಡ ಮಹೇಶ್ ತಿಮ್ರೋಡಿ ಗಡಿಪಾರು ಪ್ರಕರಣ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದನ ಉಂಟು ಮಾಡ್ತಾ ಇದೆ. ಮಹೇಶ್ ತಿಮ್ರೋಡಿ ಗಡಿಪಾರು ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಗಡಿಪಾರು ಸಂಬಂಧ ಇವತ್ತು ತೀರ್ಪು ನೀಡುವ ಹೈಕೋರ್ಟ್. ಮಹೇಶ್ ಶೆಟ್ಟಿ ತಿಮುರೋಡಿ ಗಡಿಪಾರು ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ನಿರ್ಧಾರವನ್ನ ಕೋರ್ಟ್ ಕೈಗೊಳ್ಳಲಿದೆ. ಗಡಿಪಾರು ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದ್ರು ಮಹೇಶ್ ಶೆಟ್ಟಿ ತಿಮುರೋಡಿಯವರು. ತಾತ್ಕಾಲಿಕ ರಿಲೀಫ್ ಅನ್ನು ಕೂಡ ಕೊಟ್ಟಿತ್ತು ಮಹೇಶ್ ಶೆಟ್ಟಿ ತಿಮುರೋಡಿಯವರಿಗೆ. ವಿಚಾರಣೆ ನಡೆಸಿ ಗಡಿಪಾರು ಪ್ರಕ್ರಿಯೆಗೆ ತಡೆಯಾಜ್ಞೆಯನ್ನು ಕೂಡ ನೀಡಿತು ಕೋರ್ಟ್. ಅಕ್ಟೋಬರ್ 13ನೇ ತಾರೀಕು ವಿಚಾರಣೆಯನ್ನ ನಡೆಸಿ ಆದೇಶವನ್ನು ಕೂಡ ಕಾಯ್ದಿರಿಸಿತ್ತು ನ್ಯಾಯಾಲಯ. ಆದ್ರೆ ಈಗ ಹಿಂದೂ ಮುಖಂಡ ಮಹೇಶ್ ಶೆಟ್ಟಿ ತಿಮುರೋಡಿ ಯಾವಾಗ ಗಡಿಪಾರು ಮಾಡ್ತಾರೆ ಅಂತ ಹೇಳಿ ಗೊತ್ತಾಯ್ತು, ಇಮಿಡಿಯೇಟ್ ಆಗಿ ಎಲ್ಲಿ ನಾನು ಮತ್ತೆ ಗಡಿಪಾರು ಮಾಡ್ಬಿಡ್ತಾರೋ ಅನ್ನುವಂತಹ ಕಾರಣಕ್ಕಾಗಿ ಹೌದು ಎಸ್ಕೇಪ್ ಆಗ್ಬಿಟ್ರು. ಹೌದು. ಸೊ ಹಾಗಾಗಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ತೀರ್ಪನ್ನ ಹೈಕೋರ್ಟ್ ನೀಡೋದಕ್ಕೆ ಮುಂದಾಗಿದೆ. ಸೊ ಹಾಗಾದ್ರೆ ಇವತ್ತು ಮಹೇಶ್ ಶೆಟ್ಟಿ ತಿಮುರೋಡಿಯವರ ಗಡಿಪಾರು ವಿಷಯ ಅಂದ್ರೆ ರಾಯಚೂರಿನ ಮಾನವಿಗೆ ಅದು ಅಲ್ಲಿರುವಂತಹ ಜನರು ಕೂಡ ಒಂದ್ ಕಡೆ ಆಕ್ರೋಶವನ್ನ ಹೊರ ಹಾಕಿದ್ರು, ಒಂದ್ ಕಡೆ ಅಸಮಾಧಾನಿತರಾಗಿದ್ರು. ಯಾಕಂತಂದ್ರೆ ಇಲ್ಲೇ ಈ ರೀತಿಯಾಗಿ ಷಡ್ಯಂತ್ರವನ್ನ ಮಾಡಿದ್ದಾರೆ, ಅದು ನಮ್ಮ ಕ್ಷೇತ್ರಕ್ಕೆ ಬಂದ್ಬಿಟ್ರೆ ನಮ್ಮ ಊರಿಗೆ, ಅದು ದಕ್ಷಿಣ ಕನ್ನಡದಿಂದ ಉತ್ತರ ಕರ್ನಾಟಕಕ್ಕೆ ಬರ್ತಾರಂತಂದ್ರೆ ನಾವು ಖಂಡಿತವಾಗ್ಲೂ ಅವರನ್ನ ಇರಿಸ್ಕೊಳ್ಳಲ್ಲ, ಅಲ್ಲೇ ಇರ್ಲಿ ಅವರು ಅಂತ ಕೂಡ ಅವರು ವಾದವನ್ನ ಮಾಡಿದ್ರು. ಯಾರು ಇಸ್ಕೊಳ್ಳಲ್ಲ, ಯಾಕಂತಂದ್ರೆ ಈ ರೀತಿಯಾಗಿ ಮಾಡಿದಾರ ಅಂತಂದ್ರೆ ಯಾರು ತಾನೇ ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಹೇಳಿ. ಹೌದು. ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ಇವತ್ತು ಹಿಂದೂ ಮುಖಂಡ ಮಹೇಶ್ ಶೆಟ್ಟಿ ತಿಮುರೋಡಿಯವರ ಗಡಿಪಾರು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಅಪ್ಡೇಟ್ಗಳು ಕೂಡ ಸಿಗುತ್ತೆ.